ಇನ್ನು ತವರು ಜಿಲ್ಲೆಯಲ್ಲಿ ಮತ್ತೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೈಸೂರು ನಗರದಲ್ಲಿ ಸಾಧನಾ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶ ಇರುತ್ತೆ. ಇದೇ ತಿಂಗಳ 19ನೇ ತಾರೀಕು ಸಮಾವೇಶ ನಡೆಸೋರಿದ್ದಾರೆ ಸಿದ್ದರಾಮಯ್ಯ. 2600 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಸಿಎಂ ಚಾಲನೆಯನ್ನ ಕೊಡ್ತಾರೆ. ಮೈಸೂರಲ್ಲಿ ಗುದ್ದಲಿ ಪೂಜೆ, ಲೋಕಾರ್ಪಣೆ ಕಾರ್ಯಕ್ರಮ ಇರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ವೇದಿಕೆ ಸಜ್ಜಾಗಿದೆ. ಇದೇ ತಿಂಗಳು 19ನೇ ತಾರೀಕು ಸಾಧನಾ ಸಮಾವೇಶ ಇರುತ್ತೆ. ಹಾಗೆ ವಿವಿಧ ಕಾಮಗಾರಿಗಳಿಗೆ ಸಿಎಂ ಚಾಲನೆಯನ್ನ ಕೊಡ್ತಾರೆ. 2600 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡೋರಿದ್ದಾರೆ. ಗುದ್ದಲಿ ಪೂಜೆ ಇರುತ್ತೆ, ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತೆ. ಈ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಸಿಎಂ ಆಪ್ತ ಎಸ್.ಸಿ. ಮಹದೇವಪ್ಪಗೆ ಸಮಾವೇಶದ ಹೊಣೆಯನ್ನ ಹೊರಿಸಲಾಗಿದೆ. 3 ದಿನ ಮುಂಚಿತವಾಗಿಯೇ ಮೈಸೂರಿಗೆ ಬರೋರಿದ್ದಾರೆ ಸಿಎಂ. ಈಗಾಗಲೇ ಮೈಸೂರು ಜಿಲ್ಲೆಯ ಶಾಸಕರ ಜೊತೆಗೆ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಶಾಸಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರುವುದಕ್ಕೆ ತಂತ್ರ ಹೆಣೆಯಲಾಗ್ತಾ ಇದೆ. ಕುತೂಹಲ ಕೆರಳಿಸ್ತಾ ಇದೆ ಸಿದ್ದರಾಮಯ್ಯ ಸಾಧನಾ ಸಮಾವೇಶ. ಒಂದ್ ಕಡೆ ದೆಹಲಿ ಬುಲಾವ್, ಈ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದ್ದಾರೆ ಅಂತ. ಈ ಸಮಾವೇಶದ ಹೊಣೆಯನ್ನ ಆಪ್ತರಾಗಿರುವಂತ ಎಸ್.ಸಿ. ಮಹದೇವಪ್ಪ ಅವರಿಗೆ ಕೊಡಲಾಗಿದೆ. ಹಾಗೆ 3 ದಿನ ಮುಂಚಿತವಾಗಿ ಮೈಸೂರಿಗೆ ಸಿಎಂ ಬರೋರಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮ್, ಒಂದ್ ಕಡೆ ದೆಹಲಿಯ ಭೇಟಿಗೆ ಬುಲಾವ್ ಬಂದಿರೋದು ರಾಹುಲ್ ಗಾಂಧಿ ಅವರ ಕಡೆಯಿಂದ, ಮತ್ತೊಂದು ಕಡೆಯಲ್ಲಿ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇರೋದು. ಏನೇನ್ ಗೊತ್ತಾಗ್ತಾ ಇದೆ, ಏನ್ ಆಗಬಹುದು ಅಂತ? ಚೈತ್ರ, ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಬೆಂಗಳೂರಿನಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಡಿಸಿಎಂ ಓಡಾಟವನ್ನು ಸಹ ನಡೆಸಿದ್ರು. ಇದಾದ ನಂತರ ಖುದ್ದು ಸಿಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆಯನ್ನು ನೀಡಿದ್ರು. ನಾನೇ 5 ವರ್ಷ ಸಿಎಂ ಆಗ್ತೇನೆ, ಪವರ್ ಶೇರಿಂಗ್ನ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಅದಾದ ನಂತರ ಚರ್ಚೆ ಸ್ವಂಚ ಕಡಿಮೆ ಆಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಾಧನಾ ಸಮಾವೇಶದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಒಂದು ಹೊಸ ಕುತೂಹಲವನ್ನು ಹುಟ್ಟಿಹಾಕಿದ್ದಾರೆ. ಯಾಕಂದರೆ ಇದೇ ತಿಂಗಳು 19ರಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಾಧನಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ವಿಶೇಷ ಅಂತ ಹೇಳಿದ್ರೆ 19ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮಕ್ಕೆ 3 ದಿನಗಳ ಮುಂಚಿತವಾಗಿ 17ನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಮೈಸೂರು ಚಾಮರಾಜನಗರದ ಶಾಸಕರ ಜೊತೆ ಒಂದು ಸುತ್ತಿನ ಚರ್ಚೆಯನ್ನಾಗಿದೆ. ತಮ್ಮ ಆಪ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಈ ಸಮಾವೇಶದ ಹೊಣೆಯನ್ನು ನೀಡಲಾಗಿದೆ. ಒಟ್ಟು 2600 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡುವಂತಹ ಒಂದು ಸಮಾವೇಶ ಇದಾದರೂ ಸಹ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಒಂದು ಚರ್ಚೆಯನ್ನ ಇದು ಹುಟ್ಟಾಕಿದೆ. ಯಾಕಂದ್ರೆ ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವಂತಹ ಮುಖಂಡರುಗಳು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಮತ್ತೆ ತಮ್ಮ ಆಪ್ತರಿರ್ಬೋದು, ಇವರ ಜೊತೆಗೆ ಒಂದು ಶಕ್ತಿ ಪ್ರದರ್ಶನ ಅಂದರೆ 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳನ್ನ ಈ ಸಮಾವೇಶದಲ್ಲಿ ಸೇರಿಸುವಂಥದ್ದು. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯಗೆ ಇರುವಂತಹ ಬೆಂಬಲವನ್ನ ಹೈಕಮಾಂಡ್ಗೂ ತೋರಿಸುವಂತಕ್ಕೆ ಸಿದ್ದರಾಮಯ್ಯ ಅವರು ಮುಂದಾದ್ರ ಒಂದು ಚರ್ಚೆ ಈಗ ಹೊಸದಾಗಿ ಉಟ್ಕೊಂಡಿದೆ. ಯಾಕಂದರೆ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಹ ದೆಹಲಿಯಲ್ಲಿದ್ದಾರೆ, ಖಾಸಗಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ಈ ಒಂದು ಚರ್ಚೆಯನ್ನು, ನಾಯಕತ್ವದ ಬದಲಾವಣೆಯ ಚರ್ಚೆ ಬಗ್ಗೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ರು. ಇದಾದ ನಂತರವೂ ಸಾಕಷ್ಟು ತೆರೆಮರೆಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಇವೆಲ್ಲಕ್ಕೂ ಸಹ ಅಂದರೆ ಉತ್ತರವನ್ನು ನೀಡುವ ಸಲುವಾಗಿಯೇ ಈ ಸಾಧನಾ ಸಮಾವೇಶವನ್ನು ತಮ್ಮ ಪರವಾದಂತಹ ಜನ ಬೆಂಬಲ ಮತ್ತು ನಾಯಕರುಗಳ ಬೆಂಬಲ, ಸಚಿವರು ಶಾಸಕರ ಬೆಂಬಲ ಎಷ್ಟರ ಮಟ್ಟಿಗಿದೆ ಅಂತೇಳಿ ಹೈಕಮಾಂಡ್ಗೆ ತೋರಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಒಂದು ಹೊಸ ಚರ್ಚೆಗೆ ಉಂಟಾಗಿದೆ. ಹೀಗಾಗಿ ಈಗ ನಡೆಯುವಂತಹ ಅಂದರೆ 19ನೇ ತಾರೀಕು ನಡೆಯುವಂತಹ ಈ ಸಾಧನಾ ಸಮಾವೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ನಾಯಕತ್ವದ ಬದಲಾವಣೆಯ ಚರ್ಚೆಗೆ ಇದು ಒಂದು ರೀತಿಯಾಗಿ ಅಂದರೆ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಉತ್ತರವ ಅನ್ನೋದಕ್ಕೆ ಆ ಒಂದು ಸಮಾವೇಶದ ಮುಖಾಂತರ ಉತ್ತರ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.